ನಮಸ್ಕಾರ ವೀಕ್ಷಕರೇ, TV9 ಕನ್ನಡ ಡಿಜಿಟಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಸದ್ಯಕ್ಕೆ ಕರ್ನಾಟಕದ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ವಿಚಾರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12. ಹೌದು, ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಯಾರು ಅನ್ನೋದು ಗೊತ್ತಾಗಿದೆ. ಅದಕ್ಕೆ ವಿದ್ಯುಕ್ತ ತೆರೆ ಕೂಡ ಬಿದ್ದಿದೆ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕದ ಮನೆ ಮಗಳಾಗಿ ಹೆಸರನ್ನ ಸಂಪಾದನೆ ಮಾಡಿದಂತಹ ಪಟ್ ಪಟಾಕಿ ಚಿನ್ಕುರಳಿ ಅಂತಾನೆ ಹೇಳಬಹುದು. ನೋಡೋದಕ್ಕೆ ಮೂರ್ತಿ ಚಿಕ್ಕದಿರಬಹುದು, ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಟಮ್ ಬಾಂಬ್ ರೀತಿ ಸಿಡಿದಂತಹ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ರಕ್ಷಿತಾ, ವೆಲ್ಕಮ್ ಟು ದಿ ಶೋ. ಎಸ್, ನಮಸ್ಕಾರ. ನಮಸ್ತೆ. ನನಗೆ ಹೇಗೆ ಕೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನೀವು ಆ ಗೆಲುವಿನ ಸಂಭ್ರಮ ಇದೆಯಲ್ಲ, ಜನರ ಪ್ರೀತಿ ಇದೆಯಲ್ಲ, ಅದರಿಂದ ಇನ್ನೂ ಹೊರಗೆ ಬಂದಿಲ್ಲ. ಹೇಗೆ ಅನ್ನಿಸ್ತಾ ಇದೆ ಅಂತ? ಹೌದು, ಇವತ್ತೇ ನೀವು ಒಂದು ವಿಚಾರ ಹೇಳಿದ್ರ, ಹೊರಗೆ ಬರಲಿಲ್ಲ. ಹೌದು, ಅಂದರೆ ನನ್ನ ಬಾಡಿ ಇಲ್ಲಿ ಉಂಟು, ಮನಸ್ಸು ಬಟ್ ಇನ್ನೂ ಅಲ್ಲಿಯೇ ಉಂಟು. ಇನ್ನೂ ನಾನು ಬರಲಿಲ್ಲ, ಯಾಕೆಂದರೆ 3 months ಕಂಟಿನ್ಯೂಸ್ಲಿ ಅಲ್ಲಿಯೇ ಇದ್ದೀವಿ ಅಲ್ವಾ. ಇವಾಗ ಇದೇ ಎಲ್ಲ ನೋಡುವಾಗ ಇದೇ ರಿಯಲ್ ಕನಸಾ ಇದೇ ಇವತ್ತೇ ಸ್ವಲ್ಪ ಜೀರ್ಣಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೌದು, ಡೈಜೆಸ್ಟ್ ಆಗ್ತಾ ಇಲ್ಲ. ಡೈಜೆಸ್ಟ್ ಆಗ್ತಾ ಇಲ್ಲ. ಮಧ್ಯದಲ್ಲಿ ನಾನು ಮಾಡ್ತೀನಿ, ಇದೇ ನಿಜ. ಗೀಳ್ತೀನಿ, ಹೊಲಗೆ ಬಂದಿದ್ದೀನ ಸತ್ಯದಲ್ಲಿ ಇಲ್ವಾ? ಯಾಕಂದ್ರೆ ಕನಸಲ್ಲಿ ಇವಾಗ ಕೂಡ ಅದೇ ಮನೇನೆ ಬರುತ್ತೆ. ಏನ್ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಬಿಗ್ ಬಾಸ್ ಮನೆ? ನಾನು ಬಿಗ್ ಬಾಸ್ ಮನೆಗೇನೆ ಮಿಸ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ಗೆ ಮಿಸ್ ಮಾಡ್ತೀನಿ. ಮತ್ತೆ ಸುದೀಪ್ ಸರ್ಗೆ, ನನ್ನ ವಂಶದ ಕುಡಿಯೋರಿಗೆ. ಯಾರು? ಗಿಲ್ಲಿ ಅವರ? ಗಿಲ್ಲಿ ರಘುವಣ್ಣ. ಗಿಲ್ಲಿ ರಘುವಣ್ಣ ಮತ್ತೆ ಸುದೀಪ್ ಸರ್ನ ಜಾಸ್ತಿ ಮಿಸ್ ಮಾಡ್ತೀರಾ? ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಮೊನ್ನೆ ಆಡಿಯನ್ಸ್ ಒಳಗಡೆ ಬಂದಾಗ, ಸುದೀಪ್ ಸರ್ ನಂಗೆ 2ನೇ ತಂದೆ ಅಂತ ಹೇಳಿ. ಸುದೀಪ್ ಸರ್ ಬಿಗ್ ಬಾಸ್ಗೆ ಸಾರಥಿ, ಜೊತೆಗೆ ಬಿಗ್ ಬಾಸ್ನ ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ ಅಂತ ನಾವು 11 ಸೀಸನ್ಗಳನ್ನ ನೋಡಿದೀವಿ. ಈ ಸೀಸನ್ ಅಲ್ಲಿ ತುಂಬಾ ಅಟ್ಯಾಚ್ ಆದ್ರು ಸ್ಪರ್ಧಿಗಳು. ಸುದೀಪ್ ಸರ್ಗೆ ತುಂಬಾ ಅಟ್ಯಾಚ್ ಆದ್ರು. ನಾನು ಅದೇ ಹೇಳುವಾಗ, ಅದೇ ನಾವು ಇವತ್ತೇ ಮನೆಯಲ್ಲಿ ಇದ್ದೀವಿ. ಓಕೆ, ನಾವು ಎಂಥ ತಪ್ಪು ಮಾಡುವಾಗ ಅವರು ಬರ್ತಾಯಿದ್ರು, ನಮಗೆ ಹೇಳ್ಕೊಡ್ತಾ ಇದ್ರು. ಎಂಥ ಒಳ್ಳೆ ಮಾಡಿದ್ರೆ ಅವರು ಮುದ್ದು ಮಾಡಲಿಕ್ಕೆ ಕೂಡ ಬರ್ತಾಯಿದ್ರು. ಬಟ್ ಈ 15 weeks ನಾವು ಕಂಟಿನ್ಯೂಸ್ಲಿ ಅವರ ಜೊತೆಗೆ ಇದ್ದೀವಿ. ಓಕೆ, 112 days. ಓಕೆ, ಸೊ ಅದೇ ನಾನು ಹೇಳಿದ್ದೀವಿ, 112 days ಆಗ ನಂತರ ಎಂತಂದರೆ, ಸೊ ಅವರು ಹೇಳಿದರು ಅದೇ ಕೂಡ, ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಾಗ ಕೂಡ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಆದರೆ, ಎಂಥ ಪ್ರಾಬ್ಲಮ್ಸ್ ಆಗಿದ್ರೆ ಡೈರೆಕ್ಟ್ ಮನೆಯಲ್ಲಿ ಬಾ ಮಾತಾಡೋಣ. ಸುದೀಪ್ ಸರ್ ಮನೆಗೆ ಬಾ, ಮಾತಾಡ್ತೀನಿ ನಾನು, ಬಟ್ ಟೈಮ್ ಹೇಳು ಎಷ್ಟೊಂದು ಅಂತ. ಅದೇ ಹೌದು, ಅದೇ ನನ್ನ ಟೈಮ್ ಇರಲ್ಲಲ್ವಾ. ಇವಾಗ ನಾವು ಸ್ಟಾರ್ಟಿಂಗ್ ಇಂದ ಒಂದು ಸ್ವಲ್ಪ ನೋಡೋದಾದ್ರೆ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಬರ್ತಾರೆ ಅಂದಾಗಲೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಬ್ಲಾಗ್ಸ್ ಮಾಡಿಕೊಂಡು ಮುದ್ದಾಗಿ ಮಾತಾಡಿಕೊಂಡು ಬ್ರೋಕನ್ ಕನ್ನಡ ಮಾತಾಡಿಕೊಂಡು ಎಲ್ರಿಗೂ ಇಷ್ಟ ಆದಂತಹ ಹುಡುಗಿಗೆ ಇಷ್ಟು ದೊಡ್ಡ ವೇದಿಕೆ ಸಿಗ್ತಾ ಇದೆ ಅಂದಾಗ ತುಂಬಾ ಜನ ಖುಷಿ ಪಟ್ರು. ಹಾಗೇನೆ ಸ್ವಲ್ಪ ಜನಕ್ಕೆ ಅದು ಇವಳಿಗೆ ಕೊಡ್ಬೇಕಿತ್ತ ಅನ್ನೋದು ಕೂಡ ಇತ್ತು. ಅದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ? ಹೌದು, ಮಾಡಿದ್ದೀನಿ. ಯಾಕೆಂದರೆ ಅದೇ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ಫಸ್ಟ್ ವೀಕಲ್ಲಿ ನಾನು ಫಸ್ಟ್ ಟೈಮ್ ಹೋಗುವಾಗ ನಾವು 3 ಜನ ಹೋಗಿದ್ರು. ಯಾರು 1 ಜನ ಜಂಟಿಯಾಗಿ ಇರಬೇಕಿತ್ತು, 1 ಜನ ಒಂಟಿಯಾಗಿ ಹೊರಗೆ ಬರಬೇಕಿತ್ತು. ಸೊ ಆ ಟೈಮಲ್ಲಿ ಅರ್ಧ ಜನನ ಡಿಸಿಷನ್ ಅದೇ ಇತ್ತು. ಯಾಕೆಂದರೆ ಅವರು ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿ ಕಷ್ಟಪಟ್ಟು ಬಂದಿದ್ದಾರೆ. ಅದೇ ರೀಸನ್ ಹೇಳ್ತಾ ಇದ್ರು. ಮತ್ತು ಯಾಕೆಂದರೆ ಅದೇ ಅವರ ರಿಫ್ಲೆಕ್ಟೆಡ್ ಉಂಟು. ರಿಫ್ಲೆಕ್ಟ್ ಆಗುತ್ತೆ, ಗೊತ್ತುಂಟ. ಅವರ ಕಷ್ಟ ಎಲ್ಲ ಕಾಣಿಸುತ್ತೆ. ಬಟ್ ನಮಗೆ ಹೇಗಂದರೆ ನಾವು ಅಲ್ಲಿಂದ ಮಾಡುವಾಗ ಜಾಸ್ತಿ ಅಂತ ಕಾಣಿಸಲ್ಲ. ಅಂದರೆ ನಿಮಗೆ ಅರ್ಥ ಆಯ್ತಾ? ಹಾಂ. ಸೊ ನಮ್ಮ ಪ್ರೊಫೆಷನ್ ಕೆಲಸ ಉಂಟಲ್ವಾ, ಅಷ್ಟು ಇದೆ ಅವರು ಕನ್ಸಿಡರ್ ಮಾಡಲ್ಲ. ಅದೇ ನನಗೆ ಅಲ್ಲಿ ರೀಸನ್ ಕೊಟ್ಟುವಾಗ ಗೊತ್ತಾಯಿತು. ಮತ್ತೊಂದು ಎಂತ ಹೇಳಿದರು ಅಂದರೆ, ಓಕೆ, ನನಗೆ ಇಷ್ಟು ತುಂಬ ಏಜ್ ಕೂಡ ಉಂಟು, ನಾನು ಮುಂಚೆ ಕೂಡ ಯಾವಾಗ ಬೇಕಿದ್ದರೆ ಬರ್ಬೋದು, ಸೊ ಇವಾಗ ಅವಕಾಶ ಅವರಿಗೆ ಕೊಡೋಣ ಅಂತ. ಸೊ ಆ ಟೈಮಲ್ಲಿ ಹಾಂ, ನೀವು ಆಕ್ಸೆಪ್ಟ್ ಮಾಡ್ಕೊಳ್ತೀರಿ ಅವ್ರು ಕೊಟ್ಟಂತಹ ರೀಸನ್ಸ್ ಅನ್ನ. ಬಟ್ ನಂತರ ನಿಮ್ಗೆ ರಿಯಲೈಸ್ ಆಗುತ್ತೆ, ನಾನು ಮಾತಾಡಬೇಕಿತ್ತು, ವಾಯ್ಸ್ ರೈಸ್. ಹೌದು ಮ್ಯಾಮ್, ಹೌದು. ಆ ಟೈಮಲ್ಲಿ ನಾನು ಯಾಕೆ ಅಕ್ಸೆಪ್ಟ್ ಮಾಡಿದ್ದೀನಿ ಅಂದರೆ, ಬಿಗ್ ಬಾಸ್ ಹೇಳಿದರು ನೀವು ಕನ್ವಿನ್ಸ್ ಮಾಡಿ ಅಂತ. ಓಕೆ, ಸ್ವಲ್ಪ ಟೈಮ್ ಇತ್ತು ನನ್ನ ಹತ್ರ, 15 ನಿಮಿಷ ಇತ್ತು ಕನ್ವಿನ್ಸ್ ಮಾಡಲಿಕ್ಕೆ. ಬಟ್ ಮ್ಯಾಮ್, ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಓಕೆನಾ? ಸೊ ಅವರು ನನಗೆ ಕೇಳುವಾಗ ನಾನು ಎಂತಂತ ಕನ್ವಿನ್ಸ್ ಮಾಡಲಿ? ಓಕೆ, ಹೇಳಲಿಕ್ಕೆ ಇದ್ದರೆ, ಕನ್ವಿನ್ಸ್ ಮಾಡಲಿಕ್ಕೆ ಇದ್ದರೆ ದೊಡ್ಡ ಕೂಡ ನಾವು ಮಾತಾಡ್ಬೋದು. ನಾನು ಇದೇ ಮಾಡಿ ಬಂದಿದ್ದೀನಿ, ಅದೇ ಮಾಡಿ ಬಂದಿದ್ದೀನಿ, ನಾನು ಮತ್ತೆ ಹೀಗೆ ಆಟಾಡ್ತೀನಿ, ಹಾಗೆ ಆಟಾಡ್ತೀನಿ ಅಂತ ನಾವು ಮಾತಾಡ್ಬೋದು. ಬಟ್ ಮ್ಯಾಮ್, ಅವರು ನನ್ನ ನೋಡಲೇ ಇಲ್ಲ ನಾನು ಹೆಂಗೆ ಆಟಾಡಿದ್ದೀನಿ. ನಾನು ಯಾಕೆ ಅವರಿಗೆ ಒಂದು ಹೋಪ್ಸ್ ಕೊಡಲಿ?
ಯಾವುದು ಕಾನ್ಫಿಡೆಂಟ್ ಅಲ್ಲಿ ನಾನು ಹೇಳಿ ನಾನು ಇದೇ ಆಟ ಆಡ್ತೀನಿ ಅಂತ. ಸೊ ಅದೇ ನನಗೆ ಕನ್ವಿನ್ಸಿಂಗಲ್ಲಿ ಎಂತ ನನ್ನ ತುಲ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸುಮ್ಮನೆ ಎಂತಂತ ಕನ್ವಿನ್ಸ್ ಮಾಡಲಿ ಅಂತ. ಸೊ ಇಟ್ಸ್ ಓಕೆ, ಆಕ್ಸೆಪ್ಟ್ ಮಾಡಿ ಹೋಗಿದ್ದೀನಿ. ಬಟ್ ಆಗ ನಂತರ ಕೂಡ ನಾನು ಒಂದು ಎದೆ ಮಾಡಿದ್ದೀನಿ, ಅಂದರೆ ಅಲ್ಲಿ ನಾವು ನಮಗೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದರೆ ಬೇರೆ ಯಾರು ಒಬ್ವಿಯಸ್ಲಿ ನಿಮ್ಮಗೋಸ್ಕರ ತಗೊಳ್ಳಲ್ಲ, ನಮಗೆ ನಾವೇ ತಗೊಳ್ಬೋದಿತ್ತು. ಬಟ್ ಆ ಟೈಮಲ್ಲಿ ಓಕೆ ಸಮ್ವೇರ್ ಒಂದು ಕನ್ವಿನ್ಸಿಂಗ್ ಮಾಡ್ದಿದ್ದಿದ್ರೆ ಮೇ ಬಿ ಉಳಿಸ್ತಿದ್ರು ನಾನು. ಬಟ್ ಎಂತ ಕನ್ವಿನ್ಸಿಂಗ್ ಅಂತ ಹೇಳಿ ನಾನು ಬಾಯಿ ಮುಚ್ಕೊಂಡು ಹೋಗಿ. ಬಟ್